ಪಿ ಎಚ್ ಚೆಕ್ ಮಾಡ್ತೀವಿ. ಓಕೆನಾ? ಈಗ ನಾವೆಲ್ಲ ಏನು ಅನ್ಕೊಂಡಿದ್ದೀವಿ, ಪ್ರಾಬ್ಲಮ್ಸ್ ಬರ್ತಿದೆ ಅಂತಲೇ ಅನ್ಕೊಂಡಿದ್ದೀವಿ. ಯಾರೇ ಕೇಳಿದ್ರು ಇಲ್ಲ ಮೇಡಮ್ ಶುಗರ್ ಬಂದಿದೆ, ಬಿ ಪಿ ಬಂದಿದೆ, ಈ ಏಜ್ಗೆ ಪ್ರಾಬ್ಲಮ್ ಬಂತು ಅಂತಲೇ ಯೋಚನೆ ಮಾಡ್ತೀವಿ. ಆದರೆ ಏನಕ್ಕಾಗಿ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂತ ನಾವೇನು ಮಾಡ್ತಾ ಇಲ್ಲ, ಅನಲೈಸು ಮಾಡ್ತಾ ಇಲ್ಲ, ತಿಳ್ಕೊತಾನೂ ಇಲ್ಲ. ಕರೆಕ್ಟಾ? ಈಗ ಒಂದು ಮನುಷ್ಯನ ದೇಹಕ್ಕೆ ಕಾಯಿಲೆ ಬರುತ್ತೆ ಅಂದರೆ ಮೂರೇ ವಿಷಯದಿಂದನೇ ಬರೋಕ್ಕೆ ಸಾಧ್ಯ. ಒಂದು ಗಾಳಿ, ಇನ್ನೊಂದು ನೀರು, ಇನ್ನೊಂದು ಫುಡ್. ಬಂದರೆ ಈ ಮೂರು ವಿಷಯದಲ್ಲಿ ದೇಹಕ್ಕೆ ಏನಾಗುತ್ತೆ, ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ. ಸೊಲ್ಯೂಷನ್ ಸಿಗುತ್ತೆ ಅಂದ್ರೂ ಈ ಮೂರು ವಿಷಯದಲ್ಲಿ ಎಲ್ಲ ಪ್ರಾಬ್ಲಮ್ಸ್ಗೂ ಏನಾಗುತ್ತೆ, ಸೊಲ್ಯೂಷನ್ಸ್ ಅನ್ನೋದು ಸಿಗುತ್ತೆ. ಯಾಕೆ ಅಂದರೆ ಈ ಮೂರು ವಿಷಯ ಮಾತ್ರನಲ್ಲಿ ಈ ದೇಹಕ್ಕೆ ಏನಾಗೋದು, ಇಂಟೇಕ್ ಆಗೋದು. ಅದು ಬಿಟ್ಟು ಬೇರೆ ಏನಾದರೂ ತಗೋತೀವ ಈ ಬಾಡಿಗೆ? ಇಲ್ಲ. ಸೊ ಅದರಲ್ಲಿ ಮೇನ್ ಅಂದ್ರೇನೆ ವಾಟರ್ ಅಂತ ಹೇಳ್ತೀವಿ. ಯಾಕೆ ಅಂದರೆ ಈ ದೇಹದಲ್ಲಿ 70% ಏನಿರಬೇಕು, ವಾಟರ್ ಲೆವೆಲ್ ಅನ್ನೋದು ಇರಬೇಕು. ಆ 70% ನಾನು ಶುದ್ಧವಾಗಿ ತಗೊಳ್ಳಾಗ ಈ 30% ನಾವು ಏನೇ ಕೆಮಿಕಲ್ ಆಗಿ ತೊಗೊಂಡ್ರು ಆ 70 ಹೋಗಿ 30ನ ಏನು ಮಾಡುತ್ತೆ, ಫಿಲ್ಟರ್ ಮಾಡುತ್ತೆ. ಆದರೆ ತಗೊಳ್ಳೋಂಥ 70% ನಾವೇನು ಮಾಡ್ತಾ ಇಲ್ಲ, ಶುದ್ಧವಾಗಿ ತಗೋತಾ ಇಲ್ಲ. ಅದರಿಂದನೇ ನಮ್ಗೆ ಏನಾಗ್ತಾ ಇದೆ, ಪ್ರಾಬ್ಲಮ್ಸ್ ಅನ್ನೋದು ಹೆಚ್ಚಾಗ್ತಾ ಇದೆ. ಈಗ ಎಲ್ಲ ಮನೆಯಲ್ಲೂ ಎಲ್ಲ ರೀತಿ ಫಿಲ್ಟರ್ಸ್ ಇರುತ್ತಾ, ಲೈಕ್ ಅಕ್ವಾಗಾರ್ಡ್, ಯು ವಿ, ಪ್ಯೂರಿಫೈಯರ್, ಕೆಂಗನ್. ಸೊ ಆ ಥರ ಬಂದು ಇದು ನಾರ್ಮಲ್ ಫಿಲ್ಟರ್ ಅಲ್ಲ, ಇದು ಮೆಡಿಕಲಿ ಡಿವೈಸ್ಡ್ ವಾಟರ್. ಇದು ಜೇಡ್ ಹೆಲ್ತ್ ಐನೋಸ್ಡ್ ಆಲ್ಕಲೈನ್ ವಾಟರ್ ಅಂತ ಕರೀತೀವಿ. ಐನೋಸ್ಡೇ ಬೇರೆ, ಆಲ್ಕಲೈನೇ ಬೇರೆ. ಓಕೆನಾ? ಸೊ ಇದರಲ್ಲಿ ಅಂತ ನೋಡೋಕೆ ಹೋದರೆ 1 ಡ್ರಾಪ್ ವಾಟರು ನಿಮ್ಗೆ ಏನಾಗಲ್ಲ, ಸ್ಟೋರೇಜಿಂಗ್ ಅನ್ನೋದು ಬರೋದಿಲ್ಲ. ಸೊ ಇದರಲ್ಲಿ ಏನು ಫಿಲ್ಟರ್ಸ್ ಇರುತ್ತೆ ಅಂದರೆ ಮೇನ್ 2 ಫಿಲ್ಟರ್ಸ್ ಇರುತ್ತೆ. ನಿಮಗೆ ಪಿಕ್ಚರ್ ಹಾಕಿದ್ದಾರೆ. ಸೊ ಅದರಲ್ಲಿ ಬಯೋಸ್ಟೋನ್ ಇರುತ್ತೆ, ಜೇ ಸ್ಟೋನ್ ಇರುತ್ತೆ, ಆಕ್ಟಿವೇಟ್ ಕಾರ್ಬೋನ್ ಇರುತ್ತೆ. ಸೊ ಇದು ಮಿಷಿನ್ ಒಳಗಡೆ ಪ್ಲೇಟ್ಸ್ ಬರುತ್ತೆ, 5 ಪ್ಲೇಟ್ಸ್ 7 ಪ್ಲೇಟ್ಸ್. ಪ್ಲೇಟ್ಸ್ ಬಂದು ಪ್ಲಾಟಿನಮಲ್ಲಿ ಇರುತ್ತೆ, ಕೋಟಿಂಗ್ ಬಂದು ಟೈಟಾನಿಯಮಲ್ಲಿ ಇರುತ್ತೆ. ಸೊ ಜೇ ಸ್ಟೋನ್ ಮುಖಾಂತರ ಅದು ಫಿಲ್ಟರ್ ಆಗಿ ಪ್ಲಾಟಿನಮ್ ಸಪೋರ್ಟ್ ತೊಗೊಂಡು ಐನೋಸ್ ಮಾಡಿ ಔಟ್ಪುಟ್ ಅನ್ನೋದು ಕೊಡುತ್ತೆ. ಓಕೆನಾ? ಸೊ ಫಸ್ಟ್ ನೀರಲ್ಲಿ ಚೆಕ್ ಮಾಡೋದೇ ಪಿ ಎಚ್. ಪಿ ಎಚ್ ಅಂದರೆ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ ಹೇಳ್ತೀವಿ. ಎಲ್ಲ ಅಂಶಕ್ಕೂ ತರಕಾರಿಗೆ, ಫ್ರೂಟ್ಸ್ಗೆ, ಅದೇ ರೀತಿ ವೈರಸ್ಗೂ ಪಿ ಎಚ್ ಇರುತ್ತೆ, ಹ್ಯೂಮನ್ ಬಾಡಿಗೂ ಪಿ ಎಚ್ ಲೆವೆಲ್ ಅನ್ನೋದು ಇರುತ್ತೆ. ಇದು ಪಿ ಎಚ್ ಸ್ಕೇಲ್. ನೀವೇನೇ ಟೆಸ್ಟ್ ಮಾಡಲಿ ಈ ಕಲರ್ಸ್ ಎಲ್ಲ ಮೆಜರ್ ಆಗ್ತಾ ಬರುತ್ತೆ. ಅದು ಅಸಿಡಿಕ್ ಆಗಿದೆಯಾ, ನ್ಯೂಟ್ರಲ್ ಇದೆ, ಆಲ್ಕಲೈನ್ ಇದೆ ಅಂತ. ಓಕೆನಾ? ಸೊ ಅದೇ ರೀತಿ ಮೇಲ್ಗಡೆ ಲೈನ್ ಇದೆ 7.36 ಪಿ ಎಚ್ ಪ್ರೆಸೆಂಟ್ ಹ್ಯೂಮನ್ ಬಾಡಿಯಲ್ಲಿ ಇದೆ ಅಂದರೆ ಅವರು ಹೆಲ್ತಿಯಾಗಿ ನಾರ್ಮಲ್ ಆಗಿ ಇದ್ದಾರೆ ಅಂತ ಅರ್ಥ. ಬಿಲೋ 7.36 ಇದೆ ಅಂದರೆ ಅವ್ರ ದೇಹ ಅನ್ಹೆಲ್ತಿಯಲ್ಲಿ ಇದೆ ಅಂತ ಅರ್ಥ. ಆಗ ಹ್ಯೂಮನ್ ಬಾಡಿಯಲ್ಲಿ ಇರಬೇಕು 7 ನ್ಯೂಟ್ರಲಲ್ಲಿ ಇರಬೇಕು. ನನ್ನ ದೇಹ ನ್ಯೂಟ್ರಲಲ್ಲಿ ಇರಬೇಕಂದ್ರೆ ಅದಕ್ಕಿಂತ ನಾನು ಏನು ದೇಹಕ್ಕೆ ಇಂಟೇಕ್ ಮಾಡ್ತೀನೋ ಅದು ಆಲ್ಕಲೈನ್ ಆಗಿ ತೊಗೊಂಡ್ರೆ ಮಾತ್ರ ನಾನೇ ನ್ಯೂಟ್ರಲ್ಲಾಗಿ ಏನಾಗುತ್ತೆ, ಮೇಂಟೈನ್ ಅನ್ನೋದು ಮಾಡುತ್ತೆ. ಕರೆಕ್ಟಾ? ಆದರೆ ನಿಮ್ಮ ನೀರು ಎಷ್ಟು ಪಿ ಎಚ್ ಇದೆ ಅಂತ ಏನು ಮಾಡೋಣ, ಇವಾಗ ಚೆಕ್ ಅನ್ನೋದು ಮಾಡೋಣ. ಇದು ಅಮ್ಮನ ಮನೆ ಅಂತ. ಪ್ಯೂರಿಟಿ ತರಬೇಕಿತ್ತು. ಚೆಕ್ ಮಾಡಿಸಿದೆ 7. ಸೊ ಇದು ಪಿ ಎಚ್ ಟೆಸ್ಟಿಂಗ್ ಲಿಕ್ವಿಡ್. ಓಕೆನಾ? ನಿಮ್ಮ ನೀರಲ್ಲಿ ಎಷ್ಟು ಪಿ ಎಚ್ ಇದೆ ಅಂತ ಮೆಷರ್ ಟೆಸ್ಟ್ ಮಾಡೋಕ್ಕೆ ಈ ಲಿಕ್ವಿಡ್ಸ್ ಯೂಸ್ ಮಾಡ್ತೀವಿ. ಎಷ್ಟು ಡ್ರಾಪ್ ಆಗ್ತದೆ? 10 ಡ್ರಾಪ್ಸ್. ಸೊ ಇದು ನಿಮ್ಮ ನೀರಲ್ಲಿ ಇರುವಂಥ ಪಿ ಎಚ್. ಏನು ಡಿಫ್ರೆನ್ಸ್ ಕಾಣಿಸ್ತಾ ಇದೆ? ಕಲರ್ ಡಿಫ್ರೆನ್ಸ್. ಕರೆಕ್ಟ್ ಅಲ್ವಾ? ಸೊ ನಿಮ್ಮ ನೀರು ಯಾವ ಒಂದು ಪ್ಲೇಸಲ್ಲಿದೆ ಅಂತ ನೀವೇ ಇದು ಪಿ ಎಚ್ ಸ್ಕೇಲ್ ಅಂತ ಏನೇನಂತ ಮೆಜರ್ ಮಾಡ್ಬೋದು. ಸೊ ಇದು ಅಪ್ಪ ಮನೆಯದು, ನಿಮ್ಮದು 8ಅಲ್ಲಿ ಇದೆ. ನೀವು 8ಗೆ ಕುಡಿತೀರಾ ಅಂದರೆ 8ಅಲ್ಲೇ ಇದೇನಾಗಲ್ಲ, ಸ್ಟಿಕ್ ಆಗಲ್ಲ.
ಈಗ ಮನೇಲಿ ಕಾಫಿ ಫಿಲ್ಟರ್ ಮಾಡ್ತೀರಾ, ಜ್ಯೂಸ್ನ ಫಿಲ್ಟರ್ ಮಾಡ್ತೀರಾ, ಏನು ರೀಸನ್ಸ್ಗಾಗಿ ಫಿಲ್ಟರ್ ಮಾಡ್ತೀರಾ? ಡಸ್ಟ್ ರಿಮೂವ್ ಆಗಬೇಕು, ಡಿಕಾಷನ್ ಅಷ್ಟೇ ಇರಬೇಕು, ಸೇರಬೇಕು, ಅದಕ್ಕಾಗಿಯೇ ಫಿಲ್ಟರ್ ಮಾಡೋದು. ಆಗ ನೀವು ಇಂಟೇಕ್ ಮಾಡೋದ್ರೆ ಅಷ್ಟು ಫಿಲ್ಟರ್ ಮಾಡ್ತೀರಾ ಅಂದರೆ ನಿಮ್ಮ ಬಾಡಿ ಎಲ್ಲನೂ ಫಿಲ್ಟರ್ ಮಾಡುತ್ತಾ? ಮೀನ್ಸ್ ಎಲ್ಲನೂ ಅಬ್ಸರ್ವ್ ಆಗುತ್ತಾ? ಅಬ್ಸರ್ವ್ ಆಗಲ್ಲ. ದೇಹದಲ್ಲೂ ಅದೇನು ಮಾಡುತ್ತೆ, ಫಿಲ್ಟರ್ ಆಗುತ್ತೆ. ಈಗ ಫಿಲ್ಟರ್ ಮಾಡ್ತಾ ಮಾಡ್ತಾ ಅದರದ್ದು ವ್ಯಾಲ್ಯೂ ಬಂದು ಇನ್ಕ್ರೀಸ್ ಆಗುತ್ತಾ, ಡಿಕ್ರೀಸ್ ಆಗುತ್ತಾ? ಡಿಕ್ರೀಸ್ ಆಗುತ್ತೆ. ಆಗ ನೀವು 8ಗೆ ಕುಡಿತೀರಂದರೆ 8ಅಲ್ಲೇ ಇರಲ್ಲ, ಫಿಲ್ಟರ್ ಆಗಿ 7ಗೆ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ನೀರು ಕುಡ್ಕೊಂಡೆ ಜೀವನ ಮಾಡ್ತೀವಾ? ಗಾಡಿ ಹೋಗುತ್ತೆ, ಮೆಡಿಸಿನ್ಸ್ ಹೋಗುತ್ತೆ, ಫುಡ್ ಹೋಗುತ್ತೆ. ಆಗ ಇನ್ನೂ ಒಂದು ಪಾಯಿಂಟ್ ಏನಾಗುತ್ತೆ, ಡೌನ್ ಆಗುತ್ತೆ. ಆಗ ನಿಮ್ಮ ಬಾಡಿ ಯಾವ ಕಂಡೀಷನಲ್ಲಿದೆ, ಅಸಿಡಿಕ್ ಆಗಿ ಕನ್ವರ್ಟ್ ಅನ್ನೋದು ಆಗ್ತಾ ಇದೆ. ಸೊ ಇದು ಬಂದು 5 rupees ಕ್ಯಾನ್ ವಾಟರ್ ಎಲ್ಲಿದೆ, 7ಅಲ್ಲಿ ಇದೆ. ನೀವು 7 ಕುಡಿತೀರ ಅಂದರೆ 6ಗೆ ಫಿಲ್ಟರ್ ಆಗುತ್ತೆ. ಸೊ ಅಗೇನ್ ಫುಡ್ ಏರ್ ಎಲ್ಲ ಹೋಗಿ 5ಗೆ ಏನಾಗುತ್ತೆ, ಮೇಂಟೈನ್ ಅನ್ನೋದು ಆಗುತ್ತೆ. ಸೊ ಇದನ್ನು ಬಿಸ್ಲರಿ ವಾಟರ್, ಇದು 6ಅಲ್ಲಿ ಇದೆ, 6ಇಂದ 5ಗೆ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ 4ಗೆ ಏನಾಗುತ್ತೆ, ಮೇಂಟೈನ್ ಅನ್ನೋದು ಆಗುತ್ತೆ. ಇದು ನಮ್ಮ ಜೇಡ್ ಹೆಲ್ತ್ ಐನೋಸ್ ಆಲ್ಕಲೈನ್ ವಾಟರ್ ಎಲ್ಲಿದೆ, 9ಅಲ್ಲಿ ಇದೆ. ನೀವು 9ಗೆ ಕುಡಿತೀರ ಅಂದರೆ 8ಗೆ ಏನಾಗುತ್ತೆ, ಫಿಲ್ಟರ್ ಅನ್ನೋದು ಆಗುತ್ತೆ. ಗಾಳಿ, ಮೆಡಿಸಿನ್ಸ್, ಫುಡ್ ಎಲ್ಲನೂ ಹೋಗಿ 7ಅಲ್ಲಿ ಏನು ಮಾಡುತ್ತೆ, ಮೇಂಟೈನ್ ಅನ್ನೋದು ಮಾಡುತ್ತೆ. ಆಗ ಹ್ಯೂಮನ್ ಬಾಡಿ ಎಲ್ಲಿ ಇರಬೇಕು, 7ಅಲ್ಲಿ ಇರಬೇಕು. ನಿಮ್ಮ ದೇಹ 7ಅಲ್ಲಿ ಇರಬೇಕಂದ್ರೆ ಅದಕ್ಕಿಂತ 2 ಪಟ್ಟು 3 ಪಟ್ಟು ಆಲ್ಕಲೈನ್ ಆಗಿ ತೊಗೊಂಡೆ ಮಾತ್ರನೇ ನಿಮ್ಮ ದೇಹನ ಅದೇನು ಮಾಡುತ್ತೆ, ನ್ಯೂಟ್ರಲಲ್ಲಿ ಮೇಂಟೈನ್ ಅನ್ನೋದು ಮಾಡುತ್ತೆ. ಆದರೆ ನಿಮ್ಮೆಲ್ಲ ನೀರು ಎಲ್ಲಿ ಇದೆ, ಅಸಿಡಿಕ್ ಆಗಿನೇ ಇದೆ. ಇದು ಡೈರೆಕ್ಟ್ ಕಾವೇರಿ ವಾಟರಾ? ಸೊ ಕಾವೇರಿ ವಾಟರ್ ಕರೆಕ್ಟಾ? ಆ್ಯಕ್ಚುಲಿ ಕಾವೇರಿ ವಾಟರ್ ನಾವು ಚೆಕ್ ಮಾಡುವಾಗ ಆಲ್ಕಲೈನ್ ಆಗೇ ಇರುತ್ತೆ. ಆದರೆ ಇದು ಬಂದು ಹೈನೋಸ್, ಇದು ಬಂದು ನ್ಯಾಚುರಲ್ ಆಗಿ ಸಿಗ್ತಾ ಇದೆ ಅಂತ ನಮ್ಗೆ ಹೇಳೋಕ್ಕಾಗಲ್ಲ. ಯಾಕೆ ಇದು ಬಿಡಿಸಿ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ಇಲ್ಲಿ ಡೆಮೋ ನೋಡೋಲ್ಲ ಏನಂತಾರೆ, ನಮಗೆಲ್ಲ ಗೊತ್ತಿರೋದು ಕಾಮನ್ ಆಗಿ ಆಲ್ಕಲೈನ್ ವಾಟರ್ ಕುಡಿಯುವಾಗ ಒಳ್ಳೆ ನೀರು ಅಂತ ಗೊತ್ತು. ಅದಕ್ಕಾಗಿಯೇ ಎಷ್ಟೋ ಜನ ಔಟ್ಸೈಡ್ ಫಿಲ್ಟರ್ಸು ಚೆಕ್ ಮಾಡ್ತಾರೆ, ಆಲ್ಕಲೈನ್ ಫಿಲ್ಟರ್ಸ್. ನೀವು ಆಲ್ಕಲೈನ್ ಫಿಲ್ಟರ್ಸ್ ಮಾರ್ಕೆಟಲ್ಲಿ ಸರ್ಚ್ ಮಾಡಿದಾಗ ಸಾವಿರಾರು ಫಿಲ್ಟರ್ಸ್ ಇರುತ್ತೆ, ಬಟ್ ಅದರಲ್ಲಿ ಮಿನರಲ್ಸ್ ಆ್ಯಡ್ ಆಗಿರಲ್ಲ. ಇವಾಗ ಕಾವೇರಿ ವಾಟರ್ ಆಲ್ಕಲೈನಲ್ಲಿ ಇದೆ ಅಲ್ವಾ, 8ಅಲ್ಲಿ ಇದೆ ಅಲ್ವಾ, ಮತ್ತು ನೀರು ಕುಡಿಯೋದ್ರಲ್ಲಿ ಯಾಕೆ ಹೆಲ್ತ್ ಇಶ್ಯೂಸ್ ಬರ್ತಾ ಇದೆ? ಕರೆಕ್ಟ್ ಅಲ್ವಾ? ಸೊ ಎಲ್ಲ ಅಡುಗೆಗೂ ಉಪ್ಪು ಮುಖ್ಯನಾ? ಉಪ್ಪು ಹಾಕಲ್ಲ ಅಡುಗೆ ಮಾಡೋಕ್ಕಾಗುತ್ತಾ? ಆಗಲ್ಲ. ಬರೀ ಉಪ್ಪು ಹಾಕಿ ನೀರು ಹಾಕಿ ರಸಮ್ ಆಯಿತು ಅಂತ ನಾವು ಹೇಳ್ಬೋದಲ್ಲ, ಯಾಕೆ ಹೇಳಲ್ಲ? ರಸಮ್ಗೆ ಏನು ಹಾಕಬೇಕೋ ಅದು ಹಾಕಿದ್ರೇ ರಸ. ಅದೇ ರೀತಿ ಹೆಲ್ತಿ ವಾಟರ್ ಅಂದರೆ ಆಲ್ಕಲೈನ್ ಆಗಿ ಇದ್ದರೆ ಮಾತ್ರ ಹೆಲ್ತಿ ವಾಟರ್ ಅಲ್ಲ. ನಾವು ಕುಡಿಯುವಂಥ ನೀರಲ್ಲಿ ಮಿನರಲ್ಸ್ ಆ್ಯಡ್ ಆಗಬೇಕು. ಕ್ಯಾಲ್ಶಿಯಮ್ ಆಗಲಿ, ಮೆಗ್ನೀಷಿಯಮ್ ಆಗಲಿ, ಪೊಟ್ಯಾನ್ಷಿಯಮ್ ಆಗಲಿ, ಫಾಸ್ಫರಸ್ ಆಗಲಿ, ಸೋಡಿಯಂ ಆಗಲಿ, ಮೆಗ್ನೀಷಿಯಮ್ ಆಗಲಿ, ಅದೆಲ್ಲ ಎಲ್ಲಿ ಸಿಗಬೇಕು, ನೀರಲ್ಲೇ ಸಿಗಬೇಕು. ಅದನ್ನೇ ಹೆಲ್ತಿ ವಾಟರ್ ಅಂತ ಕರಿತೀವಿ. ಕರೆಕ್ಟಾ? ಅದು ಬಂದು ನಮ್ಮ ನೀರಲ್ಲಿ ಏನಾಗ್ತಾ ಇಲ್ಲ, ಸಿಗ್ತಾ ಇಲ್ಲ. ಅದರಿಂದನೇ ಹೆಲ್ತ್ ಇಶ್ಯೂಸ್ ಅನ್ನೋದು ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಬಟ್ ಈ ನೀರು ಯಾಕೆ ಆಲ್ಕಲೈನ್ ಆಗಿ ಇದೆ ಅಂತ ಅಂದರೆ, ಈಗ ನಾವೇ ರಿವರ್ ನೋಡಿದ್ದೀವಾ, ಪ್ಯೂರ್ ಆಗಿ ಇದೆಯಾ ಇಲ್ಲ ಗಲೀಜಾಗಿದೆಯಾ? ಕಾವೇರಿ ವಾಟರ್ ಅಲ್ಲ, ಕಾವೇರಿ ನದಿ ಹೇಗಿದೆ, ಪ್ಯೂರ್ ಆಗಿದೆಯಾ? ಎಲ್ಲ ಗಲೀಜೆಲ್ಲ ಅಲ್ಲೇ ಹೋಗಿ ಸೇರ್ತಾ ಇದೆ. ಕರೆಕ್ಟಾ? ಆ ನೀರನ್ನ ಪ್ಯೂರಿಫೈ ಮಾಡೋಕ್ಕೆ 314 ಥರ ಕೆಮಿಕಲ್ಸ್ ನಲ್ಲಿ ಹಾಕ್ತಾ ಇದ್ದಾರೆ. ಅಷ್ಟು ಕೆಮಿಕಲ್ಸ್ ಹಾಕಿ ಅವರು ಪ್ಯೂರಿಫೈ ಮಾಡಿ ನಮಗೆ ಕಾವೇರಿ ವಾಟರ್ ಕೊಡ್ತಾರೆ ಅಂತ ಅಂದರೆ ಇದನ್ನು ಕೆಮಿಕಲ್ ಹಾಕಿನೇ ಕೊಡ್ತಾ ಇರೋದು. ಯಾಕೆ ಅಂದರೆ ಇವಾಗ ಎಲ್ಲರೂ ಎಜುಕೇಟೆಡ್ ಪೀಪಲ್ಸೇ ಪ್ರೆಸೆಂಟ್ ಇರೋದು. ಸ್ವಲ್ಪ ನಾಲೆಜ್ ಇಲ್ಲ ಅನ್ನೋದು ಸ್ವಲ್ಪನೇ, ಬಟ್ ಎಜುಕೇಷನ್ಸ್ ಇದೆ ನಮ್ಮ ಹತ್ರ. ನಮಗೆ ಗೊತ್ತಿರೋದೇನೋ ಆಲ್ಕಲೈನ್ ವಾಟರ್ ಬೆಸ್ಟ್ ಅಂತ ಹೇಳ್ತಾರೆ. ಬಟ್ ಎಷ್ಟೋ ಜನ ಲ್ಯಾಬ್ಗೆ ತಗೊಂಡೋಗಿ ನೀರು ಚೆಕ್ ಮಾಡಿದಾಗ ಇದು ಅಸಿಡಿಕ್ ಅಂತ ಎಲ್ಲಿ ಗೊತ್ತಾದರೆ ಗೌರ್ಮೆಂಟಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದೇ ರೀಸನ್ಸ್ಗಾಗಿನೇ ಅದು ಗೌರ್ಮೆಂಟಿಂದ ಬರುವಂಥ ನೀರು ಅಂತ ಹೇಳಿ ಇದು ಕೆಮಿಕಲೈಸ್ಡ್ ಹಾಕಿ ಇದು ಆಲ್ಕಲೈನ್ ಆಗಿ ಕೊಡ್ತಾ ಇರೋದು ಹೊರತು ಇದು ನ್ಯಾಚುರಲ್ ಆಗಿ ಆಲ್ಕಲೈನ್ ಅಲ್ಲ. ಅಷ್ಟು ಕೆಮಿಕಲ್ ಹಾಕ್ತಾರೆ ಅಂದರೆ ಅದರಲ್ಲಿ pH ಅನ್ನೋದು ಬರೋಕ್ಕೆ ಸಾಧ್ಯತೆ ಇದೆ. ಓಕೆನಾ? ಇದರಲ್ಲಿ ಏನೋ ಡೌಟ್ಸ್ ಇದೆಯಾ? ಇಲ್ಲ. ಸೊ ಇದನ್ನೇ ಹೇಳೋದು ನಿಮ್ಮ ಬಾಡಿಯಲ್ಲೇ ಅಸಿಡಿಕ್ ಅಂತ. ಅಸಿಡಿಕ್ ಅಂದರೆ ಏನು? ಅಸಿಡಿಕ್ ಆದರೆ ಏನಾಗುತ್ತೆ ಅಂದರೆ ಬಾಡಿ ಕೆಪಾಸಿಟಿ ಮತ್ತು ಕ್ವಾಲಿಟಿ ಎರಡು ಏನಾಗ್ತಾ ಹೋಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ. ಅಲ್ಲೇ ಇದೆ ನಿಮ್ಮ 7ಇಂದ ಬಾಡಿ pH ಡೌನ್ ಆಯಿತು ಅಂದರೆ ಅನ್ಹೆಲ್ತಿ. ಯಾವಾಗ ಬೇಕಾದ್ರೂ BP ಬರ್ಬೋದು, ಶುಗರ್ ಬರ್ಬೋದು, ಥೈರಾಯ್ಡ್ ಬರ್ಬೋದು, ನೀ ಪೇನ್ ಬರ್ಬೋದು, ಬ್ಯಾಕ್ ಪೇನ್ ಬರ್ಬೋದು. ಹಂಗೆ ಆಗುತ್ತೆ ಅಂತ ಅಂದರೆ ನಿಮ್ಮ ದೇಹ ಕ್ವಾಲಿಟಿ ಕಮ್ಮಿ ಇದೆ. ಈಗ ನಾವು ಒಂದು ಶೂ ತೊಗೋಬೇಕು ಅಂದ್ರೂ ಶೋರೂಮ್ಗೆ ಹೋಗಿ ತೊಗೋತೀವಿ. ಯಾಕೆ? ಕ್ವಾಲಿಟಿ. ಅದು ಕ್ವಾಲಿಟಿ ಚೆನ್ನಾಗಿರೋದು 5 years ಲೈಫ್ ಬರುತ್ತೆ. ಅದೇ ನಾನು ಫುಟ್ಪಾತ್ ಮೇಲೆ ತೊಗೊಂಡಾಗ 1 ತಿಂಗಳಿಗೆ ಏನಾಗುತ್ತೆ, ಹಾಳಾಗೋಗುತ್ತೆ. ಅದೇ ಥರನೇ ನಿಮ್ಮ ದೇಹ ಕ್ವಾಲಿಟಿ ಇಲ್ಲ ಅನ್ನೋದು ನಿಮ್ಮ ಲೈಫ್ ಸ್ಪ್ಯಾನು ಕಮ್ಮಿ ಆಗ್ತಾ ಇದೆ. ಅವಾಗೆಲ್ಲ ಲೈಫ್ ಎಷ್ಟು ವರ್ಷ ಇತ್ತು? 100+, ಆಮೇಲೆ 100, 80, 60, 50, ಈಗ 40ನೇ ಲಾಸ್ಟ್. ಎಷ್ಟೋ ಜನ 50ನೂ ಕ್ರಾಸ್ ಆಗ್ತಾ ಇಲ್ಲ. ಯಾಕೆ ಅಂದರೆ ಹುಡ್ತಾ
ಅವಾಗಿಂದ ನಿಮ್ಮ ಮಕ್ಕಳಿಗೆ ಈ ನೀರೇ ಕುಡಿಸಿದ್ದೀರಾ, ಅಪ್ ಟು 12ಗೆಲ್ಲ ಬಾಡಿ ಏನಾಗುತ್ತೆ, ಅಸಿಡಿಕ್ ಆಗುತ್ತೆ, 20ಗೆಲ್ಲ ಪ್ರಾಬ್ಲಮ್, 40ಗೆಲ್ಲ ಲೈಫ್ ಏನಾಗ್ತಾ ಇದೆ, ಎಂಡ್ ಆಗ್ತಾ ಇದೆ. ಸೊ ಎಲ್ಲಿ ಹೆಲ್ತ್ ಇಶ್ಯೂಸ್ ಬರ್ತಾ ಇದೆ, ನೀವು ಕುಡಿಯುವಂಥ ನೀರಿಂದನೇ ಹೆಲ್ತ್ ಇಶ್ಯೂಸ್ ಅನ್ನೋದು ಬರ್ತಾ ಇದೆ. ಇದರಲ್ಲಿ ಏನೋ ಡೌಟ್ಸ್ ಇದೆಯಾ?